ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವದ ಕಿಚ್ಚು ಹೆಚ್ಚಳವಾಗ್ತಾ ಇದೆ. ಇದೀಗ ಯತ್ನಾಳ್ ಹಾಗೂ ಬಿವೈ ವಿಜಯೇಂದ್ರ ಬಣ ಲಿಂಗಾಯತ ವಿಚಾರವನ್ನೇ ಮುಂದೆ ಇಟ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತ ಯತ್ನಾಳ್ ಸಜ್ಜಾಗ್ತಾ ಇದ್ರೆ ಮತ್ತೊಂದೆಡೆ ಬಿವೈ ವಿಜಯೇಂದ್ರ ಬಣ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ಈಗ ಸಂಪೂರ್ಣವಾಗಿ ಅಧ್ಯಕ್ಷ ಸ್ಥಾನವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ. ಏಪ್ರಿಲ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮಾವೇಶಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಏಪ್ರಿಲ್ನಲ್ಲಿ ರಾಜ್ಯ ಲಿಂಗಾಯತ ಸಮಾವೇಶಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಶೀಘ್ರದಲ್ಲೇ ದಿನಾಂಕವನ್ನು ಕೂಡ ಬಿವೈ ವಿಜಯೇಂದ್ರ ಅವರ ಪಡೆ ಮಾಡಲಿದೆ. 5 ಲಕ್ಷ ಜನರನ್ನು ಸೇರಿಸಿ ಯತ್ನಾಳ್ ಬಣಕ್ಕೆ ಟಾಂಟ್ ಕೊಡೋದಕ್ಕೆ ಅಂತ ಪ್ಲಾನ್ ರೂಪಿಸಿಕೊಳ್ಳಲಾಗಿದೆ. ಇನ್ನು ಹಂತ ಹಂತವಾಗಿ 5ಕ್ಕೂ ಹೆಚ್ಚು ಸಮಾವೇಶಗಳನ್ನು ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಆದರೆ ಈ ಲಿಂಗಾಯತ ಅಸ್ತ್ರ, ಲಿಂಗಾಯತ ಸಮುದಾಯದ ಒಂದು ಅಸ್ತ್ರ ಎಷ್ಟರ ಮಟ್ಟಿಗೆ ಬಿವೈ ವಿಜಯೇಂದ್ರ ಅವರಿಗೆ ಬಲ ತುಂಬುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮತ್ತೊಂದೆಡೆ ಇತ್ತ ಯತ್ನಾಳ್ ಅವರು ಕೂಡ ಲಿಂಗಾಯತ ಅನ್ನುವಂತಹ ಅಸ್ತ್ರವನ್ನು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ರು. ಅವರು ಲಿಂಗಾಯತ ನಾಯಕರೇ ಅಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಈ ನಡುವೆ ಈಗ ಬಿವೈ ವಿಜಯೇಂದ್ರ ಅವರ ಬಣ ಒಂದು ಸಮಾವೇಶ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದೆ. ಅದು ಕೂಡ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದೆ. ಸರಿಸುಮಾರು 5 ಲಕ್ಷ ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಒಂದೆಡೆ ಯತ್ನಾಳ್ ಅವರು ಲಿಂಗಾಯತರೇ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಲಿಂಗಾಯತ ಅಸ್ತ್ರವನ್ನೇ ಬಳಸಿ ಯತ್ನಾಳ್ ಅವರ ಬಣವನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಬಿವೈ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗತ್ತೆ, ಅದೇ ರೀತಿಯಾಗಿ ಸಮಾವೇಶಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬಿಜೆಪಿಯಲ್ಲಿನ ಬಣ ರಾಜಕಾರಣದ ದಿಕ್ಕು ಈಗ ಬದಲಾಗಿದೆ. ಇಲ್ಲಿ ಜಾತಿ ರಾಜಕಾರಣದ ಪ್ರಭಾವವನ್ನು ಹೆಚ್ಚಿಸುವ ಮುಖಾಂತರ ತಮ್ಮ ಸಮುದಾಯ ಪಕ್ಷದ ಜೊತೆಗೆ ನಿಂತಿದೆ ಅನ್ನೋದನ್ನು ತೋರಿಸುವ ಪ್ರಯತ್ನಕ್ಕೆ ಈಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ಸದಸ್ಯರುಗಳು ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮಾವೇಶನ ಮಾಡೋದಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ ಮಧ್ಯಭಾಗದಲ್ಲಿ ಬೃಹತ್ ಸಮಾವೇಶವನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡೋದಕ್ಕೆ ತಯಾರಿ ನಡೆದಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಮಂದಿಯನ್ನು ಸೇರಿಸುವ ಮುಖಾಂತರ ತಮ್ಮ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡುವ ಮುಖಾಂತರ ಪಕ್ಷದೊಂದಿಗೆ ಹಾಗೆ ಉಳಿದ ಸಮುದಾಯದ ನಾಯಕರುಗಳಿಗೂ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಇಲ್ಲಿ ಆ ಬಣದ ಸದಸ್ಯರು ಸಿದ್ಧರಾಗ್ತಿದ್ದಾರೆ. ಅಧ್ಯಕ್ಷ ವಿಜಯೇಂದ್ರ ಹಾಗೆ ಹಿರಿಯ ನಾಯಕರಾದಂತಹ ಯಡಿಯೂರಪ್ಪನವರ ಸೂಚನೆ ಮತ್ತು ಸಮಾವೇಶ ಮಾಡದಿರುವುದರ ಬಗ್ಗೆ, ಅಂದ್ರೆ ಸಮಾವೇಶವನ್ನ ಮಾಡಬೇಡಿ ಅನ್ನುವಂತಹ ತಿಳುವಳಿಕೆಯನ್ನು ಕೊಟ್ಟಿದ್ರು. ಅದನ್ನು ಮೀರಿ ಈಗ ಸಮಾವೇಶವನ್ನ ಮಾಡೋದಕ್ಕೆ ರೇಣುಕಾಚಾರ್ಯ ಮತ್ತು ಅವರ ಬಳಗ ಹೊರಟಿದೆ. ಇದರಲ್ಲಿ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ. ನಾವು ನಮ್ಮ ಸಮುದಾಯಕ್ಕಾಗಿರುವ ಅನ್ಯಾಯವನ್ನ ಪ್ರತಿಭಟನೆ ಮಾಡುವುದಕ್ಕೆ ಹಾಗೆ ನಮ್ಮದೇ ಸಮುದಾಯದ ಕೆಲವರಿಂದ ಸಮುದಾಯದ ನಾಯಕತ್ವದ ವಿಚಾರದಲ್ಲಿ ಆಗ್ತಿರುವಂತಹ ಗೊಂದಲವನ್ನ ಪರಿಹಾರ ಮಾಡುವ ಸಲುವಾಗಿ ಈ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ದೇವೆ ಅನ್ನುವಂತ ಮಾತನ್ನ ರೇಣುಕಾಚಾರ್ಯ ಹೇಳ್ಕೊಂಡಿದ್ದಾರೆ. ಹಾಗೆ ರೇಣುಕಾಚಾರ್ಯರ ಬೆನ್ನಿಗೆ ಸುಮಾರು 40ಕ್ಕೂ ಅಧಿಕ ಲಿಂಗಾಯತ ಸಮುದಾಯದ ವಿವಿಧ ಮಠಾಧೀಶರುಗಳು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ಮಾಧ್ಯಮಗಳ ಜೊತೆ ಈ ವಿಚಾರವನ್ನು ಹಂಚಿಕೊಳ್ಳುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗೆ ಒಟ್ಟಾರೆ ರಾಜ್ಯದಲ್ಲಿನ ಜಾತಿವಾರು ಗಣತಿಯ ಲೆಕ್ಕಾಚಾರವನ್ನು ಒಳಗೊಂಡಂತೆ ಲಿಂಗಾಯತ ಸಮುದಾಯಕ್ಕೆ ನೀಡಿರುವ ಪ್ರಾಶಸ್ತ್ಯದ ವಿಚಾರದಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳು ಹಾಗೆ ಪಕ್ಷದೊಳಗೆ ಲಿಂಗಾಯತ ಸಮುದಾಯದ ಪ್ರಾಮುಖ್ಯತೆ ಏನು ಅನ್ನೋದನ್ನ ತೋರಿಸುವ ಪ್ರಯತ್ನದ ಭಾಗವಾಗಿ ಈ ಸಮಾವೇಶವನ್ನು ಆಯೋಜನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಂತ ಹಂತವಾಗಿ ರಾಜ್ಯದ 5 ಕಡೆಗಳಲ್ಲಿ ಈ ರೀತಿಯ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಮುಖಾಂತರ ಸಾಮುದಾಯಿಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಭಿನ್ನರ ಬಣದ ಯತ್ನಾಳ್ ಅವರು ಕೊಟ್ಟಿರುವಂತಹ ಪ್ರತ್ಯಸ್ತ್ರದ ಸವಾಲು ಈಗ ರಾಜ್ಯಾಧ್ಯಕ್ಷರ ಬಣಕ್ಕೆ ವರವಾಗಿ ಪರಿಣಮಿಸ್ತಾ ಇದೆ. ಪರೋಕ್ಷವಾಗಿ ಅವರು ತಂಡವನ್ನ ಬಲಪಡಿಸುವ ಮುಖಾಂತರ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅವರೇ ಕೊಟ್ಟ ಆಹ್ವಾನದಂತೆ ಈಗ ಸಮುದಾಯವನ್ನ ಒಗ್ಗೂಡಿಸುವಂತ ಪ್ರಯತ್ನಕ್ಕೆ ಅವರು ಅಡಿ ಇಡ್ತಿದ್ದಾರೆ. ಸೊ ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರಾಗಲು ಹೊರಟಿರುವಂತಹ ವಿಜಯೇಂದ್ರ ಅವರಿಗೆ ಈ ಸಮಾವೇಶದ ಮುಖಾಂತರ ಬಲ ತುಂಬುವ ಪ್ರಯತ್ನವನ್ನ ಅವರ ಬೆಂಬಲಿಗ ಬಣದ ಸದಸ್ಯರು ಮಾಡ್ತಿದ್ದಾರೆ. ಇವೆಲ್ಲವೂ ಸುಸೂತ್ರವಾಗಿ ಸಾಧಿಸಿದರೆ ಯಡಿಯೂರಪ್ಪನವರ ಮಾದರಿಯೇ ಲಿಂಗಾಯತ ಸಮುದಾಯಕ್ಕೆ ಮತ್ತೋರ್ವ ಯುವ ನಾಯಕನ ಅವಶ್ಯಕತೆ ಇದೆ, ಅದನ್ನ ವಿಜಯೇಂದ್ರ ಅವರೇ ತುಂಬುತ್ತಾರೆ ಅನ್ನುವಂಥ ಸಂದೇಶವನ್ನ ರಾಜ್ಯಾದ್ಯಂತ ತಲುಪಿಸುವ ಉದ್ದೇಶದಿಂದ ಈ ಸಮಾವೇಶಗಳನ್ನ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಸಂತೋಷ. ಧನ್ಯವಾದಗಳು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.